ಎಸ್ಕೆಆರ್ ಮಾರ್ಕೆಟ್ ಕಾಂಗ್ರೆಸ್ ಕಾರ್ಯಕರ್ತರಾದ ಸೈಯದ್ ಖಲೀಲ್ ಅವರ ನೇತೃತ್ವದಲ್ಲಿ ಗುಂಡಪ್ಪ ಸ್ಟ್ರೀಟ್ನ ಮಾರ್ವಾಡಿ ಸಮುದಾಯದ ಮುಖಂಡರು ಹಾಗೂ ಬಿಜೆಡ್ ಅಭಿಮಾನಿಗಳು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ 101 ಇಡುಗಾಯಿಗಳನ್ನ ಸಮರ್ಪಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಳಿಕ ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮವನ್ನ ಆಯೋಜಿಸಿ ಪ್ರಸಾದ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಡ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರಾದ ಸರ್ವಧರ್ಮಗಳ ನಾಯಕ ಹಾಗೂ ಸಚಿವರಾದ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಕೂಡಲೇ ಉಪಮುಖ್ಯಮಂತ್ರಿ ಡಿಸಿಎಂ ಸ್ಥಾನ ನೀಡಬೇಕೆಂದು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಸೈಯದ್ ಖಲೀಲ್, ಗುಂಡಪ್ಪ ಸ್ಟ್ರೀಟ್ ಮಾರ್ವಾಡಿ ಸಮುದಾಯದ ಮುಖಂಡರು, ಬಿಜೆಡ್ ಅಭಿಮಾನಿಗಳು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂಘದವರು ಆಗಲಿ, ನಮ್ಮ ಮಾರ್ಕೆಟ್ ಬಿಸ್ನೆಸ್ ಮ್ಯಾನ್ ಎಲ್ಲರಾಗ್ರಿ, ಎಲ್ಲರೂ ಚೆನ್ನಾಗಿ ಸೇರಿಬಿಟ್ಟು ನಮ್ಮ ಜಮೀರ್ ಸಾಹೇಬ್ರಿಗೆ DCM ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕಾಂಗ್ರೆಸ್ ಆಲಾ ಕಮಾನ್ಗೆ ರಾಹುಲ್ ಗಾಂಧಿಗೆ ಅವ್ರಿಗೂ, ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರಿಗೂ ಎಲ್ಲರಿಗೂ ಮನವಿ ಕೇಳ್ತಾ ಇದ್ದೀವಿ. ನಮ್ಮ DCM ಆಗಲೇಬೇಕು, ನಮ್ಮ ಜಮೀರ್ ಸಾಹೇಬರು DCM ಮಾಡಲೇಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ನಮ್ಮ ಎಲ್ಲರಿಗೂ ಚೆನ್ನಾಗಿ ನೋಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಭಾರಿ ಸಿಕ್ಕಾಪಟ್ಟೆ ಕೆಲಸನೂ ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರಿಗೂ ಅವ್ರಿಗೂ ಆಲಾ ಕಮಾನ್ ಅವ್ರಿಗೆ ಕೇಳ್ತಾ ಇದ್ದೀವಿ, ನಮ್ಮ ಜಮೀರ್ ಸಾಹೇಬರು ಅವ್ರಿಗೆ DCM ಮಾಡಲೇಬೇಕು ಅಂತ. ಅಣ್ಣ, ಮಾರ್ವಾಡಿ ಅಣ್ತಮ್ಮಂದ್ರು ಬಹಳ ವ್ಯಾಪಾರಕ್ಕೆ ಅವರು ಒತ್ತು ಕೊಡ್ತಾರೆ, ಒಂದು ನಿಮಿಷನೂ ಯಾವುದಕ್ಕೂ ಹೋಗಲ್ಲ. ಆದ್ರೆ ನೀವು ವ್ಯಾಪಾರ ಬಿಟ್ಬಿಟ್ಟು ಬಂದು ಜಮೀರ್ ಅಣ್ಣಗೋಸ್ಕರ ಯಾಕೆ ಬೋರ್ಡಲ್ಲಿ ಇಟ್ಕೊಂಡಿದ್ದೀರಿ? ಸರ್, ಮಾರ್ವಾಡಿ ಅವರು ಅಂದರೆ ನಮ್ಮ ಜಮೀರ್ ಅಣ್ಣವರು ನಮ್ಮ ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಫುಲ್ ಸಪೋರ್ಟ್ ಮಾಡ್ತಾವ್ರೆ. ಎನಿವನ್ ನಮ್ಮ ಏರಿಯಾದಲ್ಲಿ ಆಗಲಿ ಏನೋ ಆಗಲಿ ನಮ್ಮ ಕಂಪ್ಲೇಂಟ್ ಇದೆ, ಇಮಿಡಿಯೇಟ್ ಆ್ಯಕ್ಷನ್ ತೊಗೊತಾರೆ. ಅದಕ್ಕಾಗಿ ಅವರು ನಾವು ಸಪೋರ್ಟ್ ಮಾಡ್ತೀವಿ. ಅಣ್ಣ, ನಿಮ್ಮ ವ್ಯಾಪಾರಕ್ಕೆ ಇವಾಗ ನೀವು ಹೋರಾಟ ಮಾಡೋದ್ರಿಂದ ಏಟ್ ಬೀಳುತ್ತೆ, ಲಾಸ್ ಆಗುತ್ತೆ. ಆ ಲಾಸ್ನ ನೀವು ಈ ಪ್ರೀತಿಯಿಂದ ತುಂಬ್ಕೊಳಕ್ಕಾಗತ್ತಾ? ಸರ್, ಲಾಸ್ ಆದ್ರೂ ಪರವಾಗಿಲ್ಲ, ಬಟ್ ನಮ್ಮ ಸಾಹೇಬರು, ನಮ್ಮ ಬಾಸ್ DCM ಆಗಬೇಕು ಅಂತ ನಾವು ಬೇಕಂದ್ರೆ 2 ದಿವಸ ಹೋರಾಟ ಮಾಡ್ಬೇಕಂದ್ರೂ ಮಾಡ್ತೀವಿ. लेकिन इतना देर से इधर खड़े धूप में नहीं, वो जमीर साहब हमारा कोई भी छोटा मोटा प्रॉब्लम रहे तो भी सॉल्व करता है, हर काम के लिए हमारे साथ खड़ा रहता है. इसलिए कुछ भी हमारा प्रॉब्लम रहे तो वो आके सॉल्व करता है हम लोगों के लिए. कभी भी बोला तो वो हमारे लिए तैयार है, एनी टाइम 24 आवर्स. जमीर अण्णा वो पैदल से मुस्लिम कौम के हिंदू, लेकिन क्यों सपोर्ट कर रहे हो? हम तो हिंदू मुसलमान का बात नहीं, हमको धर्म कोई भी रहने दो, काम चाहिए, काम अच्छा, और हमको काम अच्छा कर रहा है, हम लोग का अच्छा सपोर्ट कर रहा है. कभी भी बुलाए तो हमारा जो भी प्रॉब्लम है वो सॉल्व करते हैं. हमको वो इसका जाति का कोई संबंध नहीं है और कौन सा पार्टी से कोई संबंध नहीं है. हमको तो काम चाहिए, अच्छा आदमी चाहिए. क्या डिमांड कर रहे हो आज कांग्रेस से? कांग्रेस कि उनको डिप्टी CM बनाना है, वही डिमांड कर रहे हैं. उनका आला कमान से भी वही बोलते हैं कि उनको डिप्टी CM बनाओ. उनके लिए हम लोग सब इकट्ठा हुआ है, हम लोग ಹೋರಾಟ करता रहेगा. ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಮೀಡಿಯಾ ಅವರಿಗೆ ನಮ್ಮ ನಮಸ್ಕಾರ. ನಮ್ಮ ಮಾರ್ಕೆಟ್ ಕಡೆಯಿಂದ ಸರ್, ನಮ್ಮ ಡಿಮಾಂಡ್ ಏನಂದರೆ ನಮ್ಮ ಜಮೀರ್ ಖಾನ್ ಅವರು ನಮ್ಗೆ ಬೇಕೇ ಬೇಕು ಸರ್. ಏನೇ ಕಾರಣಕ್ಕೂ ಅವ್ರು ನಾವು ಬಿಟ್ಕೊಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಅವ್ರು ತುಂಬ ಒಳ್ಳೇದು ಮಾಡಿದ್ದಾರೆ. ಅವರಿಂದ ನಮಗೇನು ಒಂದು ದಿವಸ ಒಂದು ತೊಂದರೆ ಬಂದಿಲ್ಲ. ನಮ್ಗೆ ಏನೇ ಸವಲತ್ತು ಆದರೂ ಅವ್ರು ಮಾಡಿಕೊಡ್ತಾರೆ. ಅದು ಒಂದು ಕಾರಣಕ್ಕಾಗಿ ಅವ್ರು ಬೇಕು ಅಂದ್ಬಿಟ್ಟು ನಾವು ಕೇಳ್ತಾ ಇರೋದು. ಅವರು ಸಣ್ಣಪ್ಪನ ಕೆಲಸ ಮಾಡಿಬಿಟ್ಟು ಅವ್ರೇನು ಸುಮ್ಮನೆ ಇರ್ತಲ್ಲ. ನಾವು ಏನೇ ಡಿಮಾಂಡ್ ಮಾಡಿದ್ರು ಆ ಡಿಮಾಂಡ್ಗೆ ಅವ್ರು ಒಪ್ಕೊಂಡು ನಮ್ಮ ಅನುಕೂಲ ಏನೇನು ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ. ಅದರಿಂದ ನಾವು ಅವ್ರು ಬಿಡೋಕ್ಕೆ ಆಗಲ್ಲ. ಅವರು ಅವ್ರು CM ಸೀಟಲ್ಲಿ ಕುತ್ಕೊಳ್ಳೋ ತನಕ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಆಡಿಯೋ ಬಿಟ್ಬಿಟ್ಟು ಏನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ವಿರೋಧ ಪಕ್ಷ ಕೆಲಸ ಮಾಡಿದ್ದಾರೆ, ಆ ಆಡಿಯೋ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಕಾಂಗ್ರೆಸ್ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ವಿರೋಧ ಪಕ್ಷ ಎಲ್ಲರೂ ಮಾಡ್ತಾರೆ ಸರ್. ಅದರ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ಈಗ ನಮ್ಮ ಜಾಗದಲ್ಲಿ ಅವ್ರು ಬೇಕು ನಮಗೆ. ಈಗ ಯಾರು ಸರ್ ಮಾಡ್ತಾ ಇಲ್ಲ, ಎಲ್ಲ ಮಾಡ್ತಾರೆ ಸರ್. ಅವರೇ ಸರಿ, ಇವರೇ ಸರಿ ಅಂದ್ಬಿಟ್ಟು ಯಾರು ಹೇಳೋಕ್ಕಾಗಲ್ಲ ಸರ್. ಎಲ್ಲರೂ ತಪ್ಪು ಮಾಡ್ತಾರೆ. ಈಗ ಕುತ್ಕೊಂಡು ಮಾತಾಡ್ಬಿಟ್ಟು ಅವ್ರಿಗೆ ಏನು ಪೊಸಿಷನ್ ಕೊಡಬೇಕು ಅವ್ರು ಖಂಡಿತ ಕೊಡಲೇಬೇಕು ಸರ್. ಅದಕ್ಕೆ ನಾವು ಎಷ್ಟೇ ಹೋರಾಟ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ. ನಮ್ಮ ಮಾರ್ಕೆಟಲ್ಲಿ ಅವರಿಂದ ನಮ್ಗೆ ತುಂಬ ಸವಲತ್ತಾಗಿದೆ. ಅದು ನಾವು ಬಿಟ್ಕೊಡೋಕ್ಕಾಗಲ್ಲ ಸರ್. ಸರ್, ಬಿದ್ದೋಗಿರೋ ಕಾಂಗ್ರೆಸ್ಗೆ 1 ಲಕ್ಷ ಮನೆ ಕೊಟ್ಬಿಟ್ಟು ರೆಕಾರ್ಡ್ ಮಾಡಿದ್ರು. ಕೇರಳಕ್ಕೆ ಹೋಗಿ ಗೆಲ್ಸ್ಕೊಂಡ್ಬಂದ್ರು, ಹೈದರಾಬಾದ್ ಹೋಗಿ ಗೆಲ್ಸ್ಕೊಂಡ್ಬಂದ್ರು. ಇಡೀ ಕರ್ನಾಟಕದಲ್ಲಿ ಓಡಾಡಿ ಕಾಂಗ್ರೆಸ್ ನಂಬರ್ 1 ಅಂತ ತಂದ್ರು. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದು ಯಾವ್ದು ನೆನ್ಪಿಟ್ಕೊಳಕ್ಕಾಗಲ್ವಾ ಕಾಂಗ್ರೆಸ್? ಹೌದು ಸರ್, ಅದು ಅವ್ರ ತಪ್ಪಲ್ಲ ಸರ್. ಅದು ಅವ್ರ ತಪ್ಪು. ಅದೆಲ್ಲ ನೆನ್ಪು ಇಟ್ಕೋಬೇಕು ಅವರು. ಅದೆಲ್ಲ ಮಾಡಿಲ್ಲ ಸರ್. ಅವರು ಮೀಡಿಯಾವರಿಗೆ ಗೊತ್ತಾಗಿ ತುಂಬ ಕೆಲಸ ಮಾಡ್ತಾರೆ, ಗೊತ್ತಿಲ್ಲಂಗೆ ತುಂಬ ಕೆಲಸ ಮಾಡ್ತಾರೆ ಸರ್. ಕೆಲವರಿಗೆ ಗೊತ್ತೇ ಆಗಲ್ಲ ಅವ್ರು ಹಿಂದಿಂದ ಏನೇನು ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು. ತುಂಬ ಜನಕ್ಕೆ ಗೊತ್ತು. ನಮ್ಮಂಥ ಬಡವರಿಗೆ, ನಮ್ಮಂಥ ಅಂಗಡಿಯವರಿಗೆ ಅವ್ರು ಕೆಲಸ ಮಾಡಿರೋದು ನಮ್ಗೆ ತುಂಬ ಸಂತೋಷ ಇದೆ. ಇನ್ನೊಂದು ಅವ್ರ ಕೆಲಸ ಮಾಡೋದು ನಮ್ಗೆ ತುಂಬ ಇಷ್ಟ ಆಗಿದೆ ಸರ್. ಬೇರೆ ಮಿನಿಸ್ಟರ್ಗೆ ಬಂದರೆ ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅಂದ್ಬಿಟ್ಟು ನಮಗೆ ನಿಜವಾಗಿ ನಂಬಿಕೆ ಇಲ್ಲ. ಅದರಿಂದ ನಾವು ಅವ್ರು ನಮ್ಗೆ ಬೇಕೇ ಬೇಕು ಸರ್. ಥ್ಯಾಂಕ್ ಯು ಸರ್.
राहुल गांधी जी, सिद्धारमैया जी ಮತ್ತು ಡಿ ಕೆ शिवकुमार जी से रिक्वेस्ट है कि हमारे बीजेड जमीर अहमद खान साहब को कर्नाटक का डिप्टी सीएम बनाया जाए। इसके लिए हम समर्थन में सभी लोग खड़े हैं और जमीर अहमद खान साहब यहाँ पे सभी में अपना रोड वगैरह सभी ठीक किया है और हर बात में हमारा समर्थन करते हैं और हम जमीर भाई अहमद खान साहब के साथ में उनको डिप्टी सीएम बनाया जाए। 2028 में वापस इलेक्शन में कांग्रेस कर्नाटका में कांग्रेस की सरकार अगर दोबारा लाना है तो बीजेड जमीर अहमद खान साहब को इग्नोर नहीं कर सकते, उनको कर्नाटक में डिप्टी सीएम की पोस्ट देनी ही पड़ेगी। ಗುಂಡಪ್ಪ ಸ್ಟ್ರೀಟಲ್ಲಿ ಬಹಳ ಬ್ಯುಸಿ ಏರಿಯಾ. ಇಲ್ಲಿ ವ್ಯಾಪಾರಸ್ಥರು ಯಾವ ಥರ ಇರ್ತಾರೆ ಅಂದರೆ ಒಂದೊಂದು ಸೆಕೆಂಡ್ಗೆ ಲಕ್ಷ ಸಂಪಾದನೆ ಮಾಡ್ತಾರೆ. ಅಂಥವನ್ನೆಲ್ಲ ಒಗ್ಗೂಡಿಸ್ಕೊಂಡು ಏನು ಮಾಡಿದ್ರಿ ಇಲ್ಲಿ, ನೀವು ಯಾಕೆ ಮಾಡ್ತಾ ಇದ್ದೀರಾ? ಜಮೀರನಗೋಸ್ಕರ ಮಾಡ್ತಾ ಇದ್ದೀವಿ. ಇವರೆಲ್ಲರೂ ಮಾರವಾಡಿಗಳು ಇದ್ದಾರೆ, ನಮ್ಮ ಮಾರ್ಕೆಟ್ ಅಂಗಡಿಗಳೆಲ್ಲ ಇದ್ದಾರೆ. 2 ನಿಮಿಷ ಇಲ್ಲೂ ಬೆಳಗ್ಗೆ ಇದಿಲ್ಲ, ಅಷ್ಟು ಗಿರಾಕಿಗಳಿರ್ತಾರೆ. ನನ್ನ ಮನೆಯೆಲ್ಲ ಸೇರಿಬಿಟ್ಟು ಎಲ್ಲರೂ ನಾವು ಜಮೀರಣ್ಣ ಜೊತೆ ಇದ್ದೀವಿ, ಜಮೀರಣ್ಣಗೆ ಅನ್ಯಾಯ ಆಗ್ತಾ ಇದ್ದಾರೆ, ನಾವೆಲ್ಲ ಬಿಡೋಕ್ಕಾಗಲ್ಲ ಅಂತ 3 ದಿನದಿಂದ ಇದು ಮಾಡ್ತಾವ್ರೆ, ಇಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತ. ನಿಲ್ಕೊಳ್ಳೋ ಜಾಗ ಎಲ್ಲ ನೋಡ್ತಿದ್ದೀರಾ. ಅಷ್ಟೊತ್ತರಲ್ಲೇ ಇವರೆಲ್ಲ ಏನು ಮಾಮೂಲಿ ಸಣ್ಣ ಪುಟ್ಟವರು ಈ ದುಡ್ಡು ಕೊಟ್ಟು ಬಂದಿರೋದ್ರೆಲ್ಲ ಜನ ಎಲ್ಲ ಇವರೆಲ್ಲ ಜಮೀರಣ್ಣ ಅಭಿಮಾನಿಗೋಸ್ಕರ, ಜಮೀರಣ್ಣ ಮಾಡೋ ಕೆಲಸಕ್ಕೋಸ್ಕರ ಇವ್ರು ಖುದ್ದಾಗಿ ನಮ್ಮ ಹತ್ರ ಬಂದು ಮಾಡಲೇಬೇಕು, ನಾನು ಜಮೀರಣ್ಣ ಪರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಪ್ರೋಗ್ರಾಮ್ ನಾವು ಮಾಡ್ತಾಯಿದ್ದೀವಿ. ಅಣ್ಣ, ನೀವು ಡೆಲ್ಲಿಗೆ ಹೋಗಿದ್ರಿ, ಡೆಲ್ಲಿಗೆ ಹೋಗ್ಬಿಟ್ಟು ಮನವಿ ಎಲ್ಲ ಸಲ್ಲಿಸಿದ್ರಿ, ಮಾಡಿದ್ರೆ ಏನು ಉದ್ದೇಶ ಅದು? ಜಮೀರಣ್ಣ ರಾಜ್ಯದ ನಾಯಕರಲ್ಲ, ಜಮೀರಣ್ಣ ರಾಷ್ಟ್ರದ ನಾಯಕರು. ಅದಕ್ಕೋಸ್ಕರ ನಾನು ದಿಲ್ಲಿ ಹೋಗಿದ್ದೆ. ರಾಜ್ಯ ನಾಯಕರು ಇದ್ದಿದ್ರೆ ನಾವು ಇಲ್ಲಿ ಹೋಗ್ತಿದ್ದೆವು, ನಮ್ಮ CM ಹತ್ರನೋ ನಮ್ಮ ಸಿದ್ದರಾಮಯ್ಯ ಹತ್ರ ಹೋಗ್ತಿದ್ರು. ಜಮೀರಣ್ಣ ರಾಷ್ಟ್ರ ನಾಯಕರು, ಅದಕ್ಕೋಸ್ಕರ ನಾನು ದಿಲ್ಲಿ ಹೋಗಿದ್ದೆ. ದಿಲ್ಲಿ ಹೋಗಿ ಕೊಟ್ಟು ಬಂದಿದ್ದೀವಿ. ರಾಹುಲ್ ಗಾಂಧೀಜಿ ಕೊಟ್ಟಿದ್ದೀವಿ, ಸುರ್ಜೇವಾಲಾಜಿ ಕೊಟ್ಟಿದ್ದೀವಿ, KC ವೇಣುಗೋಪಾಲ್ ಆಫೀಸಿಗೆ ಕೊಟ್ಟಿದ್ದೀವಿ, ಕೊಟ್ಟು ಬಂದಿದ್ದೀವಿ. ಇನ್ನೂ ಏನೂ ಬಂದಿಲ್ಲ. 30 ದಿನ ಟೈಮ್ ಇರುತ್ತೆ, ಬಂದೇ ಬರುತ್ತೆ. ಅವ್ರಿಗೆ ಗೊತ್ತಿದೆ ಜಮೀರಣ್ಣ ಏನು ಅಂತ ಹೇಳ್ಬಿಟ್ರು. ಈಗ ಬೇರೆ ನಾಯಕರಿದ್ದಾರೆ, ನಾವು ಸ್ಟಾರ್ ಕ್ಯಾಂಪೇನರು ಅಂತ ಜನಗಳ ಕೂತ್ಕೊಂಡು ನೋಡಿರ್ಬೋದು ನೀವೆಲ್ಲ ದಾವಣಗೆರೆಯಲ್ಲಿ ಸ್ಟಾರ್ ಕ್ಯಾಂಪೇನ್ ಅಂತ ಇದು ಹೇಳ್ತಾರಲ್ಲ ಜನಗಳು, ಆ ಥರ ಮಾತು. ಜಮೀರಣ್ಣ ಕೇರಳ ಹೋಗ್ಬಿಟ್ಟು 28ರಿಂದ 29 ಕ್ಷೇತ್ರಗಳಿಗೆ ಗೆಲ್ಸ್ಕೊ ಬಂದಿರೋ ಜಮೀರಣ್ಣ ಈ ಕೇರಳದಲ್ಲಿ CM ಆಗಬೇಕು ಜಮೀರಣ್ಣ ಕಾರಣ ಅಂತ ನೇರವಾಗಿ ಹೇಳ್ತೀವಿ. ಇದು ಎಲ್ರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತ ಏನಿಲ್ಲ. ಅದಕ್ಕೋಸ್ಕರ 2-3 ಶಾಸಕರು ಮಾಡ್ತಾವ್ರೆ, ಇಲ್ಲ ಅಂತಲೇ ನಿಮಗೂ ಗೊತ್ತು. ಬರೋ ಚುನಾವಣೆ 28ರಲ್ಲಿ ಅವ್ರದ್ದು ಏನು ಗತಿ ಆಗುತ್ತೆ ನೀವೇ ನೋಡ್ಕೋಬೇಕು. ಈ ರಾಜ್ಯದ 90% ಮುಸ್ಲಿಮು ಕಾಂಗ್ರೆಸ್ಗೆ ಮತ ಕೊಡಬೇಕಾದ್ರೆ ಜಮೀರಣ್ಣ ನೇರವಾಗಿ ಕಾರಣ. ಇದು ಎಲ್ರಿಗೂ ಗೊತ್ತಿದೆ, ಎಲ್ಲ ಜಾತಿಗಳಿಗೂ ಗೊತ್ತಿದೆ. ಜಮೀರಣ್ಣಕ್ಕೋಸ್ಕರ ಮತ ಹಾಕಿದ್ದಾರೆ. 2018, 2013 ನೋಡ್ಕೋಬೇಕು ನೀವು. JDSಗೆ ಮತ ಕೊಟ್ಟಿದ್ದಾರೆ, ಇಂಡಿಪೆಂಡೆಂಟ್ ಕೊಟ್ಟಿದ್ದಾರೆ. 2023ರಲ್ಲಿ ಏನಕ್ಕೆ 90% ಜನ ಕೊಟ್ಟಿದ್ದಾರೆ ನೋಡೋಣ. ಮುಂದೆ 2028 ಬರುತ್ತೆ. ಜಮೀರಣ್ಣ ಇಲ್ಲಾದರೆ ಪಕ್ಷದಲ್ಲಿ ಮುಸ್ಲಿಂ ಯಾರೂ ಒಗ್ಗಟ್ಟು ಆಗಲ್ಲ. ನಮ್ಮ ಜಮೀರಣ್ಣಕ್ಕೋಸ್ಕರ ನಮ್ಮ ಮಾರವಾಡಿಗಳ ಅಣ್ಣ ತಮ್ಮದವರೆಲ್ಲ ಸೇರಿಬಿಟ್ಟು ಜಮೀನು ಮಾಡಲೇಬೇಕಾದ 3 ದಿನದಿಂದ ನಮ್ಮದೇನಿಲ್ಲ, ಇವರೆಲ್ಲ ಹೇಳಿದ್ದಾರೆ. ಈಗ ನೀವು ಕೇಳಿಸ್ಕೊಂಡಿದ್ದೀರಾ, ಎಷ್ಟು ಬ್ಯುಸಿ ಇದ್ದೀರಾ, ಇಲ್ಲಿ ನೀವು ಖುದ್ದಾಗಿ ನೋಡ್ತಿದ್ದೀರಾ. 2 ನಿಮಿಷ ಹೋಗೋಕ್ಕೆ ಜನ ತಳ್ಕೊಳಕ್ತಾರೆ. ಇಂಥ ಜಾಗದಲ್ಲಿ ಇದು ಮಾಡಬೇಕಾದ್ರೆ ಇನ್ನು ಮಾಮೂಲಿ ಅಲ್ಲ. ಜಮೀರಣ್ಣ ಡೆಪ್ಟಿ ಮಾಡಲೇಬೇಕು. ನಾವು ದಿಲ್ಲಿವರೆಗೆ ಮತ್ತೆ ಹೋಗ್ತೀವಿ. ಅಣ್ಣ, ಅಕ್ಮಲ್ ಅನ್ನೋ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ ಈ ಪ್ರೊಟೆಸ್ಟ್ ಎಲ್ಲ ಕಾಂಗ್ರೆಸ್ ಲೆಕ್ಕಕ್ಕೆ ತಗೊಳ್ಳಲ್ಲ, ಇದೇನು ಎಫೆಕ್ಟ್ ಆಗಲ್ಲ. ಅಕ್ಮಲ್ ಏನು ಮಾಡಿದ್ದಾರೆ? ಅವ್ರು ಯಾರು? ಅವರು ಏನು ಮಾಡಿದ್ದಾರೆ ಅದೇಳಿ. ಜಮೀರಣ್ಣ ಹಿಂದೂ ಮುಸ್ಲಿಂ ಅಂತ ನೋಡಲ್ಲ, ಕೋಟ್ಯಾಂತರ ರೂಪಾಯಿ ಜೇಬಿಂದ ಕೊಡಬೇಕಂತ ಹೇಳಿದ್ರು ಯಾರ ಕೈಯಲ್ಲಿ ಸಾಧ್ಯ ಆಗಲ್ಲ. 224 ಕ್ಷೇತ್ರ, ಇದು ನಿಮ್ಗೆ ಗೊತ್ತು, ನಮಗೂ ಗೊತ್ತು. ಯಾವ ಕ್ಷೇತ್ರದಲ್ಲಿ ಜಮೀರಣ್ಣ ಇರ್ತಾರೆ 1000 ಜನ ಹಿಂದೆ ಇರ್ತಾರೆ. ಅವ್ರ ದುಡ್ಡುಗೋಸ್ಕರ ಅಲ್ಲ, ಅವ್ರ ಪ್ರೀತಿಗೋಸ್ಕರ. ಯಾವ ಕ್ಷೇತ್ರದಲ್ಲಿ ಅವರು 10 ಜನ ಅವ್ರು ಹಿಂದೆ ಇರಲ್ಲ, ಶಾಸಕರು ಹಿಂದೆ ಇರಲ್ಲ, ಇರ್ತಾರಲ್ಲ. ನೀವೇ ನೋಡಿದ್ರೆ ಎಲ್ರಿಗೂ ಗೊತ್ತು ಜಮೀರಣ್ಣ ಏನಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗುತ್ತೆ ಮುಂದೆ ಏನೋ ಗೊತ್ತಾಗುತ್ತೆ. ಮಾರವಾಡಿಗಳು 1 ಸೆಕೆಂಡ್ ಬಿಟ್ಟು ಬರಲ್ಲ ಅಣ್ಣ. ವ್ಯಾಪಾರ ಬೇಕಾದ್ರೆ ದುಡ್ಡು ಕೊಟ್ಬಿಡ್ತಾರೆ. ಅಷ್ಟು ಜನ ಯಾಕೆ ಬಂದ್ರು, ಏನು ಮಾಡಿದ್ರೆ? ದುಡ್ಡಲ್ಲ, ದುಡ್ಡು ಕೊಟ್ಬಿಡ್ತಾರೆ, ಏನು ಬೇಕಾದ್ರೂ ಕೊಡ್ತಾರೆ. ಟೈಮ್ ಅಂತೂ ಮಾರವಾಡಿಗಳು ಕೊಡೋದೇ ಇಲ್ಲ. ಯಾಕಂದರೆ ನಾವು 15 ವರ್ಷದಿಂದ ಮಾರವಾಡಿಗಳ ಜೊತೆ ಇದ್ದೀವಿ ನಾವು. ಅವ್ರಿಗೆಲ್ಲ ಗೊತ್ತಿದೆ 5 ನಿಮಿಷ ಇಲ್ಲ 2 ನಿಮಿಷ ಟೈಮ್ ಕೊಡಲ್ಲ. ಜಮೀರಣ್ಣಕ್ಕೋಸ್ಕರ ಇವರು ಖುದ್ದಾಗಿ 3 ದಿನದಿಂದ ಫುಲ್ ಫೋನ್ ಮೇಲೆ ಫೋನ್ ಮಾಡಲೇಬೇಕು ಅಂತ ಇದು ಮಾಡಿ ಬೇಡಿಕೆ ತುಂಬ. ಬೆಳಿಗ್ಗೆ ಎದ್ದ ತಕ್ಷಣ ಫೋನು ಎಲ್ಲರೂ ಮಾಡ್ತಾವ್ರೆ, ನಾವು ಜಮೀರಣ್ಣ ಪರವಾಗಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಸರ್ ನೋಡೋಣ, ಇದು ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಮಾರವಾಡಿಗಳೆಲ್ಲ ಕರ್ಕೊಂಡೋಗ್ಬಿಟ್ಟು ಇದು ಮಾಡ್ತೀವಿ. ಎಲ್ಲ ಅದು ಮಾಡ್ತಾವ್ರೆ. ನಮ್ಮ 2-3 ಜನ ರಾಹುಲ್ ಗಾಂಧೀಜಿಗೆ ಮೆಸೇಜ್ ಹಾಕಿದ್ದಾರೆ. ಇದರ 3 ದಿನ ಮುಂಚೆ ಟ್ವೀಟ್ ಮಾಡಿದ್ದಾರೆ, ರಾಹುಲ್ ಗಾಂಧೀಜಿಗೆ ಮಾಡಿದ್ದಾರೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಎಲ್ಲ ಮಾರವಾಡಿಗಳೇ ಮಾಡ್ತಾವ್ರೆ, ನಾವೆಲ್ಲ ಏನಿಲ್ಲ, ಇವರೇ ಖುದ್ದಾಗಿ ಮಾಡ್ತಾವ್ರೆ. ಸರ್ ಎಲ್ಲ ಮಾಡ್ತಾವ್ರೆ ಸರ್, ಯಾರು ಮಾಡಿಲ್ಲ ಅಂತ ಇಲ್ಲ, ಎಲ್ಲ ಸಮುದಾಯವ್ರು ಮಾಡಿದ್ದಾರೆ, ಎಲ್ಲ ಮಾಡ್ತಾವ್ರೆ ಸರ್. ಇವತ್ತು ಜೈ ಭೀಮ್ ಜೈ ಭೀಮ್. ಇವತ್ತು ರಾಜು ಹೌದು ಜೈ ಭೀಮ್.
ಇವತ್ತು ನಮ್ಮ ಖಲೀಲ್ ಹೇಳ್ದಂಗೆ 224 ಕ್ಷೇತ್ರದಲ್ಲಿ ನಮ್ಮ ಜಮೀರಣ್ಣವರು ಯಾವುದೇ ಒಂದು ಮೀಟಿಂಗ್ ಇರಲಿ, ಚಿಕ್ಕ ಮೀಟಿಂಗ್ ಇರಲಿ, ದೊಡ್ಡ ಮೀಟಿಂಗ್ ಇರಲಿ, ಅವ್ರು ಸ್ಟಾರ್ಟ್ ಮಾಡೋದೇ ಜೈ ಭೀಮ್ ಸ್ಲೋಗನಿಂದ. ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಷ್ಟು ಪವರ್ ಇದೆ. ಇವತ್ತು ನಾವು ಡೆಲ್ಲಿಗೆ ಹೋಗ್ಬಿಟ್ಟು ನಮ್ಮ ಸಂಘಟನೆಯಿಂದ ರಾಹುಲ್ ಗಾಂಧಿಗೆ ಅವರಿಗೆ ಮತ್ತು ಎಲ್ಲ ಒಂದು ಪ್ರಭಾವಿ ನಾಯಕರಿಗೆ ನಾವು ಬಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಬಿಟ್ಟು ಬಂದಿದ್ದೀವಿ. DCM ಅವರಿಗೆ ಪೋಸ್ಟಿಂಗ್ ಕೊಡಲೇಬೇಕಂತ. ನಮಗೆ ಇವಾಗಿರೋ DK ಸಾಹೇಬ್ರ ಮೇಲೆ ಅವ್ರಿಗೆ ನಮಗೆ 100% ನಂಬಿಕೆ ಇದೆ. ಅವರು DCM ಇವಾಗ 2ನೇ ಪಟ್ಟಿಯಲ್ಲಿ ನಮ್ಮ ಜಮೀರಣ್ಣಗೆ ಕೊಡ್ತಾರೆ. ಇದು ನನ್ನ ಮಾತ್ರ ಅಲ್ಲ, ಒಟ್ಟು 7500 ಕೋಟಿ ಏನಿದೆ ಜನರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇದು ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಜೈ ಭೀಮ್. ಬಂದ್ಬಿಟ್ಟು ಕಟ್ಟಬೇಕಾದ್ರೆ ನಮಗೆ ಯಾವುದೂ ಅನುಬಂಧ ಕೊಟ್ಟಿಲ್ಲ, ಆದರೆ ನಮಗೆ ಧೈರ್ಯ ಕೊಟ್ಟರು. ನಾವು ಇದ್ದರೆ ನೀವು ಮಾಡಿ, ಏನು ತೊಂದರೆ ಇಲ್ಲ, ನೀವು ತೊಂದರೆ ಇಲ್ದಿರ ಮಾಡಿ, ಸಂತೋಷ. ಯಾಕಂದರೆ ಸಾವಿರಾರು ಜನ ಹೋಗ್ತಾರೆ, ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನಕ್ಕೆ ಊಟ ಹಾಕ್ತೀರಿ, ಸಾವಿರಾರು ಜನಕ್ಕೆ ನೀರು ಕೊಡ್ತೀರಿ. ಇದರಿಂದ ಏನು ಭಾವನೆ ಬರೋಲ್ಲ. ಸಂತೋಷವಾಗಿ ಮಾಡಿ, ಯಾವುದೇ ತೊಂದರೆ ಆಗದಿರ ಮಾಡಿ ಅಂತೇಳಿ ಒಂದು ಇದು ಕೇಳಿದ್ರು ನಮ್ಮ ಹತ್ರ. ನಾವು ಅಂತ ಇದು ಮಾಡ್ತೀವಿ. ಇವತ್ತಿನ ದಿವಸ ನಮ್ಮ ಗುಂಡಪ್ಪ ಸ್ಟ್ರೀಟಲ್ಲಿ ನಮ್ಮ ಎಲ್ಲ ಆದಂಥ ಎಲ್ಲ ಮಾರ್ವಾಡಿಗಳ ಬ್ರದರ್ಸು ಸೇರಿ ಜಮೀರಣ್ಣಗೋಸ್ಕರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆ? ಜಮೀರಣ್ಣ ಬಂದು ಮುಸ್ಲಿಂ ವ್ಯಕ್ತಿ. ಅವ್ರಿಗೆ ಯಾಕೆ ಮಾರ್ವಾಡಿಗಳು ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ? ನೋಡಿ, ಫಸ್ಟ್ ಮುಖ್ಯವಾಗಿ ಏನಂದರೆ, ಮಾರ್ವಾಡಿಗಳು 1 ಸೆಕೆಂಡ್ ಯಾರಿಗೂ ಮಾತಾಡಲ್ಲ. ಕಸ್ಟಮರ್ ಬಂದರೆ ಕಸ್ಟಮರ್ ಕೊಟ್ಟು ಕಳಿಸ್ತಾ ಇರ್ತಾರೆ, ಬೇರೆ ಅವಶ್ಯಕತೆ ಮಾತಾಡೋದಲ್ಲ ಅವರು. ಇವರೆಲ್ಲ ಮಾರ್ವಾಡಿಗಳು ಕೆಲಸ ಮಾಡೋರಲ್ಲ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋರು ಮಾಲೀಕರು ಬಂದಿರೋದು. ಯಾರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಲ್ಲ. ಕೋಟ್ಯಾಂತರ ರೂಪಾಯಿ ಅವರು ವ್ಯವಹಾರ ಬಿಟ್ಟು ಈ ರಸ್ತೆ ಮೇಲೆ ಹಿಡಿಬೇಕಾದ್ರೆ ಅವ್ರಿಗೆ ಏನು ಉದಾಹರಣೆ? ಅವ್ರಿಗೆ ಪ್ರೀತಿ ಇದೆ, ವಿಶ್ವಾಸ ಇದೆ. ಅನ್ಯ ಧರ್ಮವರಿರೋ ಇದ್ರೂ ಜಮೀರಣ್ಣ ಅವ್ರಿಗೆ ಜೊತೆಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಬಂದು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ರಲ್ಲ CN ಅಕ್ಮಲ್ ಅಂತ, ಅವ್ನು ಯಾರು ಅವನು ಏನು ಲೆಕ್ಕಕ್ಕಿಲ್ಲ ರೀ. ಅವ್ನು ಯಾರು ಮೀಡಿಯಾ ಕರೆದ್ಬಿಟ್ಟು ಮಾತಾಡ್ಬಿಟ್ರೆ ಏನು ಸೂಪರ್ ಹೀರೋ ಆಗಿಬಿಡ್ತಾನ? ಅಕ್ಮಲ್, ನೀವು ಇನ್ನೂ ಬಚ್ಚ ರೀ ಸಿಯಾಸತ್ತಲ್ಲಿ, ನೀವು ಬಚ್ಚ. ನಿಮ್ಗೆ ಏನು ಗೊತ್ತು ಪಾಲಿಟಿಕ್ಸ್ ಅಂದರೆ ಏನು ಗೊತ್ತು? ಜಮೀರಣ್ಣ 2008ರಿಂದ 5ರಿಂದ ಪಾರ್ಟಿ ಮಾಡ್ಕೊಂಬರ್ತಾ ಇರೋದು. ಅವ್ರು ಮಾಡಿರೋದು ಕೆಲಸಗಳು ಯಾವ ಲೀಡ್ರ್ ಒಂದು ಚೂರು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೇಳ್ತೀನಿ, ಈ ಸ್ಲಮ್ ಬೋರ್ಡಲ್ಲಿ ಸುಮಾರು 20 ವರ್ಷ ಇದ್ದಿಂದ ಯಾರು ಕೆಲಸ ಮಾಡಿಲ್ಲ. 65,000 ಮನೆಯನ್ನು ಕೊಟ್ಟಿದ್ದಾರೆ. ಹೌಸಿಂಗ್ ಬೋರ್ಡಲ್ಲಿ ಸೋಮಣ್ಣ ಇರುವಾಗ ಯಾರು ಸ್ಟೇಡಿಯಂ ಕಟ್ಟೋಕ್ಕೆ ರೆಡಿ ಆಗಲಿಲ್ಲ. ಇವತ್ತು 80,000 ಕೆಪಾಸಿಟಿದು ಸ್ಟೇಡಿಯಂ ಕಟ್ಟಿದ್ದಾರೆ ಸೂರ್ಯ ಸಿಟಿಯಲ್ಲಿ. ಯಾರ್ರೀ ಕಾರಣ? ಜಮೀರ್ ಅಹಮದ್ ರೀ. CN ಅಕ್ಮಲ್ 3 ವರ್ಷ ಹೇಳ್ತಾ ಇದ್ದೀರಲ್ಲ, 3 ವರ್ಷ ಅವಧಿಯಲ್ಲಿ 30 ವರ್ಷದ ಕೆಲಸ ಮಾಡಿದ್ದಾರೆ. ನಿಮಗೆ ಏನ್ರಿ ಗೊತ್ತು? ಅವ್ರಿಗೆ ಲೀಡರ್ಶಿಪ್ ಅಂದರೆ ಏನು ರೀ? ನೀವು ಹೇಳ್ತೀರಾ, ಬರೀ ಮಾತು ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ 2 ನಿಮಿಷ ಮಾತಾಡ್ಬೋದು, ನಿಮಗೆ ನಾನು ಬೈಬೋದು. ಆದರೂ ಮೆಸೇಜ್ ಹೋಗಬೇಕು. ಏನು ಮಾಡಿದ್ದಾರೆ, ಯಾಕೆ ಕೊಡಬೇಕಂತ ಇಡೀ ಜನ ನಿಮ್ಮನ್ನು ಕೇಳ್ತಾ ಇದ್ದಾರಲ್ಲ, ಯಾಕೆ ಕೊಡಬೇಕಂತ. ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಸುಮ್ಮನೆ ಕೇಳ್ತಾ ಇಲ್ಲ. ನಿಮ್ಮ ಹತ್ರ ಬಂದು ಬೇರೆ ಅವ್ರಿಗೆ ಕೊಡಬೇಕು. ಬೇರೆಯವ್ರು ಏನು ಸಾಧನೆ ಮಾಡಿದ್ದಾರೆ ತೋರಿಸ್ರಿ. ಯಾವ MLA ಹೋಗಿದ್ದಾನೆ? ತೆಲಂಗಾಣ ಬೇಡ, ಕೇರಳದಲ್ಲಿ ಒಂದು ಕ್ಷೇತ್ರದಿಂದ ಬೇರೆ ಕ್ಷೇತ್ರ ಹೋಗೋಕ್ಕೆ 430 ಕಿಲೋಮೀಟ್ರು ಟ್ರಾವೆಲ್ ಮಾಡ್ತೀರಾ? ಏಕಾಏಕಿ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕಾರಲ್ಲಿ ಕೂತಿ ಟ್ರಾವೆಲ್ ಮಾಡಿ ಕಷ್ಟ ಬಿದ್ದು, ಹಗಲು ರಾತ್ರಿ ಕಷ್ಟ ಬಿದ್ದು ಸರ್ಕಾರ ತಗೊಂಬಂದಿರೋದು ಯಾರು? ನೀವಲ್ಲ. ಅಕ್ಮಲ್ ತಗೊಂಬಂದ್ರೆ ನಮ್ಮ ಜಮೀರಣ್ಣ ರೀ. ಒಬ್ಬ ಲೇಡಿ, ಮುಸ್ಲಿಂ ಲೇಡಿನ ನಾಯಕ ಮಾಡಿದ್ದಾರೆ, ನಾಯಕ ಲೀಡರ್ಶಿಪ್ ಮಾಡಿದ್ದಾರೆ. ನಿಮ್ಮಂತ ಬರ್ತಾರೆ ಹೋಗ್ತಾ ಇದ್ದಾರೆ, ಲೆಕ್ಕಕ್ಕಿಲ್ಲ. ನೋಡಿ, ಜಮೀರಣ್ಣಗೆ DCM ಮಾಡಲೇಬೇಕು. DCM ಮಾಡಿಲ್ಲ ಅಂದರು ಇಡೀ ಸಮಾಜ, ಮುಸ್ಲಿಮ್ ಆಗಲಿ, ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ದಲಿತ ಆಗಲಿ, OBC ಆಗಲಿ, ಒಕ್ಕಲಿಗ ಆಗಲಿ, ಲಿಂಗಾಯತರಾಗಲಿ, ಎಲ್ಲ ಸಮಾಜದ ಪ್ರತಿಯೊಬ್ಬರು ನಮ್ಮ ಜೊತೆಯಲ್ಲಿ ಇದ್ದಾರೆ. ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಬೇಕೇ ಬೇಕು, ನ್ಯಾಯ ಬೇಕು, ಮಾಡಲೇಬೇಕು. DCM ಮಾಡಲೇಬೇಕು.